ಮದ್ದೂರಿನಲ್ಲಿ ಕಲ್ಲು ತೂರಾಟ ಘಟನೆ ಖಂಡನೀಯ ಅಂತ ದೆಹಲಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕ್ರಮವನ್ನ ಕೈಗೊಳ್ಳಬೇಕು. ಮದ್ದೂರಿನಲ್ಲಿ ನಡೆದಿರುವಂತಹ ಕಲ್ಲು ತೂರಾಟ ಘಟನೆಯ ಬಗ್ಗೆ ದೆಹಲಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಶೀಘ್ರವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಸರ್ಕಾರ ಪ್ರಾಣ ರಕ್ಷಣೆ ಮಾಡಿ ಒಳ್ಳೆಯ ಆಡಳಿತವನ್ನ ಕೊಡಬೇಕು. ಜವಾಬ್ದಾರಿಯುತ ಹೇಳಿಕೆಗಳನ್ನ ನೀಡಿ ಮುಚ್ಚಿ ಹಾಕಬಾರದು. ಜೊತೆಲಿ ಅಂದ್ರೆ ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ಕೊಡಬಾರದು. ಜವಾಬ್ದಾರಿತ ಸ್ಥಾನದಲ್ಲಿ ಈ ಪರಿಸ್ಥಿತಿಯನ್ನ ನಿಭಾಯಿಸಬೇಕು. ಸತ್ಯ ರಾಜ್ಯದ ಜನತೆಗೆ ಗೊತ್ತಿಲ್ಲ, ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ದೆಹಲಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ಈ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶೀಘ್ರವೇ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು. ಸುಮ್ಮನೆ ಇರಬಾರದು. ಈ ವಿಚಾರವಾಗಿ ಮುಚ್ಚಿ ಹಾಕುವಂತ ಕೆಲಸಗಳಾಗಬಾರದು. ಜೊತೆಗೆ ಉಲ್ಲೇಖ ಮಾಡಿದ್ದಾರೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಾಗಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಭಾನುವಾರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಒಂದು ಕಲ್ಲು ತೂರಾಟ ಹಾಗೂ ಕಬ್ಬಿಣ ರಾಡ್ ಅನ್ನು ಕೂಡ ಎಸೆದಿದ್ದಾರೆ ಅಂತ ಸುದ್ದಿ ಮಾಧ್ಯಮದ ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ. ಅತ್ಯಂತ ಖಂಡನೀಯ ಒಂದು ಘಟನೆ ಮತ್ತು ಸರ್ಕಾರನು ಕೂಡ ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನು ಅಪರಾಧಿಗಳಿದ್ದಾರೆ ಅದನ್ನ ಒಳಗಾಕಬೇಕಾಗಿದೆ ಮತ್ತೆ ಕ್ರಮವನ್ನು ತಗೋಬೇಕಾಗಿದೆ. ಜೊತೆಗೆ ಈ ಸರ್ಕಾರ ಏನು ಪ್ರಾಣ ರಕ್ಷಣೆ ಮಾಡಬೇಕಾಗಿದೆ, ಒಳ್ಳೆ ಆಡಳಿತ ಕೊಡಬೇಕಾಗಿದೆ, ಎಲ್ಲ ಆಚರಣೆಗೂ ಕೂಡ ಗೌರವವನ್ನು ಕೊಡಬೇಕಾಗಿದೆ. ಆ ಕೆಲಸವನ್ನು ಮಾಡಲಿ. ಸುಮ್ಮನೆ ಬೇಜವಾಬ್ದಾರಿಯುತ ಹೇಳಿಕೆಗಳು ಹೇಳೋ ಮೂಲಕ ಈ ಒಂದು ವಿಷಯವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸತ್ಯವನ್ನು ನಮ್ಮ ರಾಜ್ಯದ ಸಮಸ್ತ ಜನರಿಗೆ ಗೊತ್ತಿದೆ. ಈ ಘಟನೆ ಒಂದು ಸಂಘಟಿತ ಪ್ರಯತ್ನ. ನಮ್ಮ ಹಿಂದೂ ಧಾರ್ಮಿಕ ಸಮಾಜ ಇರ್ಬೋದು, ಹಿಂದೂ ಆಚರಣೆಗಳಿರ್ಬೋದು, ಹಿಂದೂ ವೇದಿಕೆಗಳಿರ್ಬೋದು, ಎಲ್ಲಕ್ಕೂ ಕೂಡ ಒಂದು ರೀತಿಯ ಧಕ್ಕೆ ಕೊಡೋದರಲ್ಲಿ, ಹಲ್ಲೆ ಮಾಡೋದರಲ್ಲಿ ಇವರೆಲ್ಲರೂ ಮುಂದುವರಿತಾ ಇದ್ದಾರೆ. ಅದಕ್ಕಾಗಿ ಇದರ ಬಗ್ಗೆ ಒಂದು ಕ್ರಮ ತಗೊಂಡು ಒಂದು ಶಾಂತಿಯುತ ಒಂದು ಸಮಾಜ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಸರ್ಕಾರ ಮುಂದುವರಿಬೇಕಾಗಿ ನಾವು ಆಗ್ರಹಿಸ್ತೀವಿ.